ಈಗ ಪ್ರಪಂಚದ ಎರಡು ದೊಡ್ಡ ಪ್ರಾಬ್ಲಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನೊಂದು ಪ್ರಾಬ್ಲಮ್ ಇದೆ, ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ. ಏನು ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಹೇಳಿದ್ರೆ, ದುಡ್ಡಲ್ಲಿ ಅಥವಾ ಫಿನಾನ್ಷಿಯಲ್ ಒಂದು ಇದರಲ್ಲಿ ಅಮೌಂಟು ಅದರಲ್ಲಿ ತುಂಬ ಡಿಫ್ರೆನ್ಸ್ ಇರುವಂಥದ್ದು. ಈಗ ಒಬ್ಬರ ಹತ್ರ ತುಂಬ ದುಡ್ಡಿದೆ, ಕೋಟಿಗಳಿಗಿದ್ದಾರೆ, ನನ್ನ ಹತ್ರ 100 ರೂಪಾಯಿ ಇದೆ. ಸೊ ಈ ಇನ್ಇಕ್ವಾಲಿಟಿ ಏನಿದೆ ಇದನ್ನು ನಾವು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಇಂಡಿವಿಜುವಲ್ಲಾಗಿ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನಾವು ನೋಡ್ತಾ ಇಲ್ಲ, ನಾವಿಲ್ಲಿ ನೋಡ್ತಾ ಇರೋದು ಪ್ರಪಂಚದಲ್ಲಿರುವಂಥ ಎಕನಾಮಿಕ್ ಇನ್ಇಕ್ವಾಲಿಟಿ ಬಗ್ಗೆ. ದಿ ಪ್ರೆಸೆಂಟ್ ಡೇ ವರ್ಲ್ಡ್ ಫ್ಯಾಮಿಲಿ ಈಸ್ ಆ್ಯಸ್ ಎ ವೆರಿ ಬಿಗ್ ಇಶ್ಯೂ ಆಫ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅಮಾಂಗ್ ಇಟ್ಸ್ ಮೆಂಬರ್ಸ್. ಈಗ ನಮಗೆ ಗೊತ್ತು, ಭೂಮಿ ಮೇಲೆ ಎಷ್ಟೊಂದು ದೇಶಗಳಿದೆ. ಈ ಎಲ್ಲ ದೇಶಗಳು ಕೂಡ ಈಕ್ವಲ್ ಆಗಿದ್ದಾರಾ? ಇಲ್ಲ. ಈಗ ಅಮೇರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಇಂಥ ದೇಶಗಳು ತುಂಬ ರಿಚ್ ಇದೆ. ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು, ಇವೆಲ್ಲ ಒಂದು ಮಿಡಲ್ ಲೆವೆಲಲ್ಲಿದೆ. ನಾವು ಆಫ್ರಿಕಾದಲ್ಲಿ ಹೋಗಿ ಕಾಂಗೋ, ಝಾಂಬಿಯಾ ಈ ಥರ ದೇಶಗಳನ್ನ ನಾವು ನೋಡಿದ್ವಿ, ಅಲ್ಲಿ ತುಂಬ ಬಡತನ ಇದೆ. ಸೊ ಈ ರೀತಿ ಈ ಇನ್ಇಕ್ವಾಲಿಟಿ ಅನ್ನೋದು ತುಂಬ ಅಂದರೆ ಸ್ವಲ್ಪ ಇನ್ಇಕ್ವಾಲಿಟಿ ಇದ್ದರೆ ಓಕೆ. ಈಗ ಬೇರೆಯವ್ರ ಹತ್ರ 500 ರೂಪಾಯಿ ಇದ್ದು ನನ್ನ ಹತ್ರ 400 ರೂಪಾಯಿ ಇದ್ದರೆ ಅದು ಓಕೆ. ಬೇರೆಯವ್ರ ಹತ್ರ 500 ರೂಪಾಯಿ ಇದ್ದು ನನ್ನ ಹತ್ರ 5 ರೂಪಾಯಿ ಇದ್ದರೆ ಅದು ತುಂಬ ಇನ್ಇಕ್ವಾಲಿಟಿ ಅಂತ ಅರ್ಥ. ದಿಸ್ ಸಿಚುವೇಶನ್ ಈಸ್ ಪಾರ್ಷಿಯಲಿ ದಿ ಹಿಸ್ಟಾರಿಕಲ್ ಲೆಗಸಿ ಆಫ್ ಕೊಲೋನಿಯಲಿಸಮ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ಈ ಸಿಚುವೇಶನ್ಗೆ ಏನಕ್ಕೆ ಬಂದ್ವಿ? ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತಂದರೆ, ಏನಕ್ಕೆ ನಮ್ಮಲ್ಲಿ ಈ ಥರ ಎಕನಾಮಿಕ್ ಇನ್ಇಕ್ವಾಲಿಟಿ ಇದೆ ಇಂಡಿಯಾಗೂ ಮತ್ತು ಅಮೆರಿಕಾಗೂ, ಅಥವಾ ಇಂಡಿಯಾಗೂ ಮತ್ತು ಬ್ರಿಟನ್ ಅವ್ರಿಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲಿಂದ ಇದ್ದಂಥ ದುಡ್ಡನ್ನು ಕೊಲೋನಿಯಲಿಸಮಿಂದ, ಅಂದರೆ ಬ್ರಿಟಿಷ್ ಅವರು ನಮ್ಮನ್ನು ರೂಲ್ ಮಾಡಿದ್ರಿಂದ ಏನಾಯಿತು, ಎಲ್ಲ ಇಲ್ಲಿಂದ ತೊಗೊಂಡೋಗಿ ಅವ್ರು ಇಟ್ಕೊಂಡಿದ್ದಾರೆ. ಅದಕ್ಕೆ ಏನಾಯಿತು, ಇಂಡಿಯಾ ಬಡ ದೇಶ ಆಯಿತು, ಬ್ರಿಟಿಷ್ ಅವರು ರಿಚ್ ದೇಶ ಆಯಿತು. ಸೊ ಈ ರೀತಿ ಕೊಲೋನಿಯಲಿಸಮಿಂದ ಮತ್ತು ಎಕ್ಸ್ಪ್ಲಾಯ್ಟೇಷನಿಂದ ಇವೆಲ್ಲ ಕೂಡ ಕ್ರಿಯೇಟ್ ಆಗಿರೋವಂಥದ್ದು. ಯುರೋಪಿಯನ್ ಪವರ್ಸ್ ಹ್ಯಾವ್ ಎಸ್ಟಾಬ್ಲಿಷ್ ದೇರ್ ಕಾಲೋನೀಸ್ ಇನ್ ಆಫ್ರಿಕಾ, ಏಷ್ಯಾ ಆ್ಯಂಡ್ ಈವನ್ ಇನ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಈ ಯುರೋಪಿಯನ್ ದೇಶ ಏನಿದೆ, ಬ್ರಿಟನ್ ಅವ್ರು ಇರ್ಬೋದು, ಫ್ರಾನ್ಸ್ ಅವ್ರು ಇರ್ಬೋದು, ಇವರು ಬರೀ ಇಂಡಿಯಾ ಮಾತ್ರ ಅಲ್ಲ, ಏಷ್ಯಾದ ಬೇರೆ ಬೇರೆ ದೇಶಗಳಿರ್ಬೋದು, ಸಿಂಗಪುರ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಅದೇ ರೀತಿ ಆಫ್ರಿಕಾದ ಕಾಂಗೋ ಇರ್ಬೋದು, ಝಾಂಬಿಯಾ ಇರ್ಬೋದು, ಅಥವಾ ಸೌತ್ ಆಫ್ರಿಕಾ ಇರ್ಬೋದು, ಈ ಎಲ್ಲ ದೇಶಗಳು. ಅದೇ ರೀತಿ ಲ್ಯಾಟಿನ್ ಅಮೇರಿಕನ್ ದೇಶಗಳಾದ ಒಂದು ಕೊಲಂಬಿಯಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಈ ಥರ ತುಂಬ ದೇಶಗಳನ್ನ ಆಲ್ಮೋಸ್ಟ್ ಅರ್ಧ ಪ್ರಪಂಚನ ಇವರ ಅಂಡರಲ್ಲಿ ಇಟ್ಕೊಂಡಿರ್ತಾರೆ, ಅಂದರೆ ಇವರು ರೂಲ್ ಮಾಡ್ತಾ ಇರ್ತಾರೆ. Owing to this policy of imperialism, those countries who suffered alien colonial rule have remained economically backward. ಸೊ ಈಗ ಪ್ರೆಸೆಂಟ್ ಡೇಯಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ, ಈ ರೀತಿ ಯಾವ್ಯಾವ ದೇಶಗಳನ್ನ ಈ ಯುರೋಪಿಯನ್ಸ್ ಇವ್ರ ಅಂಡರಲ್ಲಿ ಇಟ್ಕೊಂಡಿದ್ರು, ಕೊಲೋನಿಯಲ್ ಮೈಂಡ್ಸೆಟ್ಟಿಂದ ಇವರು ರೂಲ್ ಮಾಡ್ತಾಯಿದ್ರು, ಅಂಥ ಯಾವ ದೇಶಗಳು ಕೂಡ ಡೆವಲಪ್ ಆಗಿಲ್ಲ. ತುಂಬ ಕೆಲವು ದೇಶಗಳು ಮಾತ್ರ ಸ್ವಲ್ಪ ಡೆವಲಪ್ ಆಗಿರೋವಂಥದ್ದು. ದೇರ್ ಪ್ರೋಗ್ರೆಸ್ ಹ್ಯಾಸ್ ಬಿನ್ ಹ್ಯಾಂಪರ್ಡ್ ಟಿಲ್ ದಿ ಫಸ್ಟ್ ಹಾಫ್ ಆಫ್ 20th century. ಸೊ ನನ್ನ ಮೇಲೆ ಹೇಳಿದ್ನಲ್ಲ 1945 ಅಥವಾ 1948, ಅಲ್ಲಿವರೆಗೂ ಕೂಡ ಈ ಎಲ್ಲ ಏನು ಕೊಲೋನಿಯಲ್ ಎಂಪೈರ್ಗಳಿದ್ವು, ಅಥವಾ ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇವರೆಲ್ಲ ಈ ಬೇರೆ ದೇಶಗಳನ್ನ ತುಂಬ ಸಪ್ರೆಸ್ ಮಾಡ್ಕೊಂಡಿದ್ರು. ಇದರಿಂದ ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು, ಈ ಥರ ಯಾವ ದೇಶಗಳಲ್ಲೂ ಕೂಡ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ತಿರಲಿಲ್ಲ. ಆಫ್ಟರ್ ಇಂಡಿಪೆಂಡೆನ್ಸ್, ದೋಸ್ ಕಂಟ್ರೀಸ್ ಎಸ್ಪೆಷಲಿ ಆಫ್ರಿಕನ್ ಆ್ಯಂಡ್ ಏಷ್ಯನ್ಸ್ ಡಿಡ್ ಎಂಡಿವರ್ ಟು ಅಚೀವ್ ಎಕನಾಮಿಕ್ ಪ್ರೋಗ್ರೆಸ್. ಆದರೆ ಇಂಡಿಪೆಂಡೆನ್ಸ್ ಬಂದ ಮೇಲೆ, ಸೊ ಇವಾಗ ನಮಗೂ ಕೂಡ 1947 ಇಂಡಿಪೆಂಡೆನ್ಸ್ ಬಂತು, ಅದೇ ರೀತಿ ಬೇರೆ ಬೇರೆ ದೇಶಗಳೆಲ್ಲ ಕೂಡ ಇಂಡಿಪೆಂಡೆಂಟ್ ಆದವು. ಸೊ ಎಲ್ಲ ಇಂಡಿಪೆಂಡೆನ್ಸ್ ಮೂಮೆಂಟ್ಗಳೆಲ್ಲ ಶುರುವಾಗಿ ಇಂಡಿಪೆಂಡೆಂಟ್ ಆದಮೇಲೆ ಈಗ ಆಫ್ರಿಕನ್ ದೇಶಗಳಿರ್ಬೋದು, ಏಷ್ಯನ್ ದೇಶಗಳಿರ್ಬೋದು, ಸ್ವಲ್ಪ ಎಕನಾಮಿಕ್ ಪ್ರೋಗ್ರೆಸ್ನ ನೋಡ್ತಾ ಇದ್ದಾವೆ. ಅಂದರೆ ಬೇರೆ ಈ ಬ್ರಿಟನ್, ಜರ್ಮನಿ, ಫ್ರಾನ್ಸ್ ಇವ್ರ ಥರ ತುಂಬ ಡೆವಲಪ್ ಆಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಏನೋ ಒಂಚೂರು ಡೆವಲಪ್ಮೆಂಟ್ ಇದೆ. ಬಟ್ lack of sufficient capital to develop agriculture, industry, transport and communication, science, education, health, etc. ಇದೆಲ್ಲ ಕೂಡ ನಮಗೆ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಲ್ಯಾಕ್ ಆಫ್ ಸಫಿಷಿಯೆಂಟ್ ಕ್ಯಾಪಿಟಲ್ ಆಗಿದೆ, ಅಂದರೆ ಬಂಡವಾಳ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಸೊ ಈಗ ನಮ್ಮ ಹತ್ರ ದುಡ್ಡಿತ್ತು ಅಂದರೆ ಇಂಡಿಯಾದಲ್ಲಿ ನಾವೇನು ಮಾಡ್ತೀವಿ, ಒಂದು ಫ್ಯಾಕ್ಟ್ರಿಗಳು ಶುರು ಮಾಡೋದು, ಇಂಡಸ್ಟ್ರಿ ಶುರು ಮಾಡೋದು, ಒಂದು ಅಗ್ರಿಕಲ್ಚರ್ಗೆ ಅದನ್ನು ಇನ್ವೆಸ್ಟ್ ಮಾಡೋದು, ಇವೆಲ್ಲ ಮಾಡಿ ನಾವು ಕೂಡ ಡೆವಲಪ್ ಆಗ್ಬೋದು. ಇವಾಗ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಥರ ದುಡ್ಡು ಹಾಕಿದ್ರೇ ನಾವಲ್ಲಿ ಡೆವಲಪ್ ಆಗೋಕ್ಕಾಗೋದು. ಆದರೆ ಈ ಬ್ರಿಟಿಷ್ ಅವರು ನಮ್ಮನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ರಿಂದ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಕೂಡ ದುಡ್ಡು ಇರಲಿಲ್ಲ. ಇದರಿಂದ ನಮ್ಮ ಗ್ರೋತ್, ಇಂಡಿಪೆಂಡೆನ್ಸ್ ಬಂದು 70 ವರ್ಷ ಆದರೂ ಕೂಡ ಇನ್ನೂ ಸ್ಟ್ಯಾಗ್ನೆಂಟ್ ಆಗಿದೆ. ಅಂದರೆ ಗ್ರೋತ್ ಇದೆ, ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ ಇಂಡಿಯಾದವರು, ಚೈನಾದವರೆಲ್ಲ, ಆದರೂ ಕೂಡ ನಮ್ಮಲ್ಲಿ ಇನ್ನೂ ಡೆವಲಪ್ ಆಗುವಂಥ ಕೇಪಬಿಲಿಟೀಸ್ನ ಇವರು ಕಿತ್ಕೊಂಡಿದ್ರು. ಸಚ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾಡ್ ಟು ಡಿಪೆಂಡ್ ಅಪಾನ್ ಫಾರಿನ್ ಏಡ್.
ಈ ರೀತಿ ಎಷ್ಟೊಂದು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಏನಿತ್ತು ಈ ಕೊಲೋನಿಯಲಿಸಮ್ನಿಂದ ಸಫರ್ ಆದವರು, ಇವರೆಲ್ಲ ಕೂಡ ಫಾರಿನ್ ಏಡ್ ಮೇಲೆ ಡಿಪೆಂಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಈಗ ಸುಡಾನ್ ಇರ್ಬೋದು, ಕಾಂಗೋ ಇರ್ಬೋದು, ಲೈಬೀರಿಯಾ ಇರ್ಬೋದು, ಈ ಥರ ಕೆಲವು ಆಫ್ರಿಕನ್ ದೇಶಗಳಿದೆ. ಅವ್ರು ಇವಾಗೂ ಕೂಡ ಅವ್ರಿಗೆ ಬೇಕಾಗಿರೋದು ಅವ್ರಿಗೆ ಬೆಳ್ಕೊಳಕ್ಕಾಗೋದಿಲ್ಲ, ಯಾಕಂದರೆ ಆ ಥರ ಅವ್ರಿಗೆ ಒಂದು ಬಡ ದೇಶಗಳಾಗಿದೆ. ಸೊ ಈಗ ಏನು ಮಾಡ್ತಾರೆ, ಅವರೆಲ್ಲ ಬೇರೆ ದೇಶದ ಮೇಲೆ ಡೆವಲಪ್ ಆಗಬೇಕು. ಅವರು ಇವರಿಗೆ ಫುಡ್ ಏಡ್ ಎಲ್ಲ ಕಳಿಸ್ತಾರೆ, ಅಂದರೆ ಊಟನ ನಿಮಗೆ ಕಷ್ಟ ಇದೆ ತೊಗೊಳ್ಳಿ ಅಂತ ಅವರು ಏನೋ ದಾನ ಮಾಡಿದಾಗೆ ಕೊಡಬೇಕು. ಈ ಥರ ಒಂದು ಸಿಚುವೇಶನ್ ಇದೆ. ಇಂಡಿಯಾ ಕೂಡ 1960s ಇದೇ ಸಿಚುವೇಶನಲ್ಲಿತ್ತು. ಆಮೇಲೆ ನಾವು ಡೆವಲಪ್ ಆದ್ವಿ, ಅದು ಬೇರೆ ವಿಷಯ. ಸೊ ಇದೆಲ್ಲದಕ್ಕೂ ಕಾರಣ ಅದೇನೆ, ಲ್ಯಾಕ್ ಆಫ್ ಕ್ಯಾಪಿಟಲ್. After 1945, in the bipolar world, American bloc and Russian communist bloc started assisting these backward countries. But at the same time, this economic inequality situation has been exploited to serve the national interests of the advanced countries. ನೋಡಿ, 1945 ಆದಮೇಲೆ ನಾನು ಹೇಳಿದ್ನಲ್ಲ, ಅಮೆರಿಕ, ರಷ್ಯಾ, ಫ್ರಾನ್ಸ್, ಜರ್ಮನಿ ಇವರೆಲ್ಲ ಇದ್ದರು. ಇದರಲ್ಲಿ 2 ಗ್ರೂಪ್ ಮಾಡ್ಕೊತಾರೆ, ಒಂದು ಅಮೆರಿಕನ್ ಗ್ರೂಪ್, ಇನ್ನೊಂದು ರಷ್ಯನ್ ಗ್ರೂಪ್. ಈ ಗ್ರೂಪ್ಗಳವ್ರು ಏನು ಮಾಡಿದ್ರು, ಇವರ ಗ್ರೂಪಲ್ಲೇ ಇದ್ದಂಥ ಬೇರೆ ದೇಶಗಳು ಡೆವಲಪ್ ಆಗೋಕ್ಕೆ ಇವರು ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ರಷ್ಯಾದವರು ಅಷ್ಟೇ, ಇಂಡಿಯಾಗೆ ಬಂದು ಸುಮಾರು ಫ್ಯಾಕ್ಟ್ರಿಗಳನ್ನ ಹೆಂಗೆ ಶುರು ಮಾಡಬೇಕು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಅಮೆರಿಕಾದವ್ರು ಬಂದು ಪಾಕಿಸ್ತಾನ್ಗೆ ಸುಮಾರು ಹೆಲ್ಪ್ ಮಾಡ್ತಾರೆ. ಚೈನಾದವ್ರು ಹೋಗಿ ವಿಯೆಟ್ನಾಮ್ಗೆ, ನಾರ್ತ್ ಕೊರಿಯಾಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಈ ರೀತಿ ಓಕೆ. ಆದರೆ ಇವರೆಲ್ಲ ಈ ಥರ ಹೆಲ್ಪ್ ಮಾಡ್ತಾ ಮಾಡ್ತಾ ಈ ಒಂದು ದೇಶಗಳಲ್ಲಿರುವಂಥ ಒಂದು ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಇವ್ರ ಅಡ್ವಾನ್ಸ್ಮೆಂಟ್ಗೂ ಕೂಡ ಮಾಡ್ಕೊಂಡಿದ್ದದ್ದು ತುಂಬ ಇದೆ. ಅಟ್ ದಿಸ್ ಸಿಚುವೇಶನ್ ಇಂಡಿಯಾ ಹ್ಯಾಸ್ ಲಾಂಚ್ ದಿ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್. ಸೊ ಈ ಸಿಚುವೇಶನಲ್ಲಿ ಏನು ಮಾಡಿದ್ರು, ಇಂಡಿಯಾದವ್ರು ಏನು ಮಾಡಿದ್ರು, ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ ಒಂದು ಶುರು ಮಾಡ್ತಾರೆ. ಅಂದರೆ ಏನು, ನಾವು ಅಮೆರಿಕ ಜೊತೆಗೂ ಇರಲ್ಲ, ನಾವು ರಷ್ಯಾ ಜೊತೆಗೂ ಇರಲ್ಲ, ನಾವು ನಮ್ಮ ಪಾಡಿಗೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ನಮಗೆ ಇವೆಲ್ಲ ಗಲಾಟೆಗಳು ಬೇಡವೇ ಬೇಡ, ನಾವು ಶಾಂತಿಯಿಂದ ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳ್ತಾರೆ. ಶಿ ಅಡ್ವೊಕೇಟೆಡ್ ಫಾರ್ ದಿ ಎಕನಾಮಿಕ್ ಅಸಿಸ್ಟೆನ್ಸ್ ಟು ದಿ ನೀಡಿ ಕಂಟ್ರೀಸ್ ಬೈ ರಿಚ್ ನೇಷನ್ಸ್ ವಿತೌಟ್ ಎನಿ ಟ್ಯಾಗ್. ಸೊ ಇಂಡಿಯಾದವ್ರು ಏನು ಹೇಳ್ತಾರೆ, ಓಕೆ, ನೀವಾಗ ಒಂದು ಲೈಬೀರಿಯಾ ಥರ ಒಂದು ಬಡ ದೇಶಕ್ಕೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ, ನೀವು ಅವರಿಗೆ ಫುಡ್ ಕೊಡ್ತಾ ಇದ್ದೀರಾ, ಇನ್ನೊಂದೇನೋ ಅಮೌಂಟ್ ಕೊಡ್ತಾ ಇದ್ದೀರಾ, ಇದೆಲ್ಲ ಕೊಡ್ತಾ ಇದ್ದೀರಾ, ಆದರೆ ಇದಕ್ಕೇನು ಕಂಡೀಷನ್ಸ್ ಹಾಕಬೇಡಿ ನೀವು. ಅಂದರೆ ನೀವು ಈ ಥರ ಇರಬೇಕು, ನಿಮ್ಮಲ್ಲೊಂದು ಮೈನ್ ಏನೋ ಇತ್ತು, ಗೋಲ್ಡ್ ಮೈನೋ ಅಥವಾ ಐರನ್ ಮೈನೋ, ಅದನ್ನು ನನಗೆ ಬರ್ಕೊಡ್ಬೇಕು, ನಿಮ್ಮಲ್ಲಿ ಏನೋ ಒಂದು ಫ್ಯಾಕ್ಟ್ರಿ ಶುರು ಮಾಡಬೇಕು, ಅದಕ್ಕೆ ಪರ್ಮಿಷನ್ ಕೊಡಬೇಕು. ಈ ಥರ ಕಂಡೀಷನ್ಸ್ ಇಲ್ದಾಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಇಂಡಿಯಾದವರು ಹೇಳ್ತಾರೆ. ದೇರ್ ಬೈ ಇಂಡಿಯಾ ಆಸ್ ಚಾಂಪಿಯನ್ ದಿ ಕಾಸ್ ಆಫ್ ನ್ಯಾಷನಲ್ ಪ್ರೈಡ್ ಆಫ್ ದಿ ಎಕನಾಮಿಕಲಿ ವೀಕ್ ಕಂಟ್ರೀಸ್, ಬಟ್ ಅಟ್ ದಿ ಸೇಮ್ ಟೈಮ್ ಇಂಡಿಯಾ ಸ್ಟುಡ್ ಫಾರ್ ದಿ ಸ್ಮೂತ್ ಫ್ಲೋ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೈ ಅಫ್ಲುಯೆಂಟ್ ನೇಷನ್ಸ್. ಸೊ ಈ ರೀತಿ ಇಂಡಿಯಾ ಏನು ಮಾಡ್ತು ಅಂತ ಹೇಳಿದ್ರೆ, ಒಂದು ಈ ಬಡ ದೇಶಗಳು ಕೂಡ ಅವ್ರದ್ದೇ ಆದಂಥ ಒಂದು ನ್ಯಾಷನಲ್ ಪ್ರೈಡ್ ಇರಬೇಕು. ಈಗ ನಿಮ್ಗೇನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ, ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಬೇಕು. ಒಂದು ದೇಶ ಕಷ್ಟದಲ್ಲಿದ್ದಾಗ ಇನ್ನೊಂದು ದೇಶ ಹೆಲ್ಪ್ ಮಾಡಬೇಕು, ಆದರೆ ಇದನ್ನು ಅಡ್ವಾಂಟೇಜ್ ತೊಗೊಳ್ಬಾರ್ದು ಅಂತ ಇಂಡಿಯಾ ಹೇಳ್ತು. ಸೊ ಇದರಿಂದ ಈ ಬಡ ದೇಶಗಳಿಗೂ ಕೂಡ ಒಂದು ಸ್ವಲ್ಪ ಧೈರ್ಯ ಅನ್ನೋದು ಬಂತು, ಆ ಥರ ಅವರು ಕೂಡ ಹೇಳೋದಕ್ಕೆ. ಅದ್ರ ಜೊತೆಗೆ ಇಂಡಿಯಾ ಏನು ಹೇಳ್ತು ಅಂದರೆ, ಸ್ಮೂತ್ ಫ್ಲೋ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೂಡ ಇರಬೇಕು ಅಂತ. ಅಂದರೆ ನೀವು ಅವ್ರನ್ನ ದಬ್ಬಾಳಿಕೆ ಮಾಡಿ ಏನು ತೊಗೊಬೇಡಿ ಅಂತ ಹೇಳ್ತಾ ಇರೋದಷ್ಟೇ, ಆದರೆ ನೀವು ಇನ್ವೆಸ್ಟ್ ಮಾಡಿ ನೀವು ಅವ್ರಿಗೂ ಏನಾದರೂ ಕೆಲಸ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇಶ ಇದೆ, ಆ ದೇಶದಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ, ಐರನ್ ಇರ್ಬೋದು, ಕಾಪರ್ ಇರ್ಬೋದು, ಈ ರೀತಿ. ಅದನ್ನು ನೀವು ದಬ್ಬಾಳಿಕೆ ಮಾಡಿ ಕಿತ್ಕೊಂಡು ಹೋಗಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಆದರೆ ನೀವು ಹೋಗಿ ಅಲ್ಲೊಂದು ಫ್ಯಾಕ್ಟ್ರಿ ಶುರು ಮಾಡಿ ಅಲ್ಲಿರೋರಿಗೆ ಕೆಲಸ ಕೊಟ್ಟು ಆ ದೇಶನೂ ಡೆವಲಪ್ ಆಗೋ ಥರ ಮಾಡಿ ನೀವೂ ಲಾಭ ಮಾಡಿಕೊಂಡ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಹೇಳ್ತೀವಿ. Thus, India is the pioneer country to oppose neo-imperialism of America and other countries. ಸೊ ಈ ರೀತಿ ಇಂಡಿಯಾ ಏನು ಮಾಡಿದ್ರು, ಈ ನಿಯೋ ಇಂಪೀರಿಯಲಿಸಮ್ ಅಂದರೆ ಹೊಸ ಟೈಪ್ ಆಫ್ ಇಂಪೀರಿಯಲಿಸಮ್ನ ತಡೆಯೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಯಿತು. ದಿ ವೆರಿ ಕಾನ್ಸೆಪ್ಟ್ ಆಫ್ ಥರ್ಡ್ ವರ್ಲ್ಡ್ ಈಸ್ ಇಂಡಿಕೇಟಿಂಗ್ ದಿ ಬ್ಯಾಕ್ವರ್ಡ್ ಕಂಟ್ರೀಸ್. ಸೊ ಈ ಒಂದು ಕಾನ್ಸೆಪ್ಟ್ ಇದೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ. ಸೊ ಅಮೆರಿಕ ಮತ್ತು ಅವರ ಫ್ರೆಂಡ್ಸ್ ಇವರೆಲ್ಲ ಬಂದು ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಅಂತ, ರಷ್ಯಾ ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಂತ, ಅವ್ರ ಜೊತೆ ಯಾರೂ ಸೇರದೇ ಇರೋರು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ. ಸೊ ಇದು ಆ್ಯಕ್ಚುಲಿ ಬರ್ತಾ ಬರ್ತಾ ಮೀನಿಂಗ್ ಹೆಂಗೆ ಚೇಂಜ್ ಆಯಿತು ಅಂದರೆ, ಮೊದಲು ಈ ಥರ ಇದ್ರೂ ಆಮೇಲೆ ಏನು ಚೇಂಜ್ ಆಯಿತು ಅಂದರೆ, ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂದರೆ ಬಡ ಕಂಟ್ರೀಸು, ತುಂಬ ದುಡ್ಡು ಇಲ್ಲದೆ ಇರೋಂಥವು, ತುಂಬ ಬ್ಯಾಕ್ವರ್ಡ್ ಆಗಿರೋಂಥವು, ಲಾ ಆ್ಯಂಡ್ ಆರ್ಡರ್ ಇಲ್ಲದೆ ಇರೋಂಥ ದೇಶಗಳು ಅನ್ನೋ ಥರ ಆಗೋಯ್ತು. ಸೊ they strived to free themselves from the shortage of food, capital, technology, medical facilities, lack of higher educational amenities, etc. ಸೊ ಈ ರೀತಿ ಈ ಒಂದು ಥರ್ಡ್ ವರ್ಲ್ಡ್ ಕಂಟ್ರೀಸು ಅಥವಾ ಬ್ಯಾಕ್ವರ್ಡ್ ಕಂಟ್ರೀಸ್ ಏನಿದ್ವು ಇವೆಲ್ಲ ಕೂಡ ಅವರ ಫುಡ್ ಶಾರ್ಟೇಜ್ ಇರ್ಬೋದು, ಮತ್ತು ಅವರ ಒಂದು
ಮೆಡಿಕಲ್ ಫೆಸಿಲಿಟೀಸ್ಗೆ ಏನು ಶಾರ್ಟೇಜ್ ಇದೆ, ಅದಕ್ಕೆ ಎಜುಕೇಷನ್ಗೆ, ಇದೆಲ್ಲದರಿಂದ ಈಚೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಲೈಕ್ವೈಸ್ ಇಂಟರ್ನ್ಯಾಷನಲ್ ಟ್ರೇಡ್ ಪಾಲಿಸೀಸ್ ಲೈಕ್ ಡಂಪಿಂಗ್, ಫ್ರೀ ಟ್ರೇಡ್, ಅನ್ಹೆಲ್ತಿ ಕಾಂಪಿಟೇಷನ್ಸ್, ಗ್ಲೋಬಲೈಸೇಷನ್ ಅಡ್ವರ್ಸ್ಲಿ ಎಫೆಕ್ಟ್ ದಿ ಪೂರ್ ನೇಷನ್ಸ್. ಸೊ ಕೆಲವು ನೋಡಿ, ಇವಾಗ ತುಂಬ ಶ್ರೀಮಂತರು ಅವ್ರು ವ್ಯಾಪಾರ ಮಾಡ್ಕೊತಾ ಇರ್ತಾರೆ, ಅವ್ರೇನೋ ದೊಡ್ಡ ದೊಡ್ಡ ದೇಶಗಳವ್ರು ಅವ್ರು ಮಾಡ್ತಾ ಇರ್ತಾರೆ. ಈಗ ಕೆಲವು ಬಡ ದೇಶಗಳಿರ್ತಾರೆ, ಅವ್ರ ಜೊತೆ ಇವರು ಬಿಸ್ನೆಸ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಇವರು ಬಿಸ್ನೆಸ್ ಮಾಡಬೇಕು. ಇಲ್ಲಾಂದರೆ ಏನು ಮಾಡ್ತಾರೆ, ಈಗ ಏನೋ ಒಂದು ನ್ಯೂಕ್ಲಿಯರ್ ವೇಸ್ಟ್ ಇದೆ ಫಾರ್ ಎಕ್ಸಾಂಪಲ್ ಫ್ರಾನ್ಸಲ್ಲಿ, ಅದನ್ನೆಲ್ಲ ತೊಗೊಂಡೋಗಿ ಲೈಬ್ರರಿಯಲ್ಲಿ ಡಂಪ್ ಮಾಡ್ತಾರೆ ಅವರು, ಆ ವೇಸ್ಟ್ನೆಲ್ಲ. ಈ ಥರ ಕ್ರಿಯೇಟ್ ಆಗೋಗುತ್ತೆ. ಸೊ ಅದಕ್ಕೇ ನೀವು ಫ್ರೀ ಟ್ರೇಡ್ ಮಾಡಬೇಕು, ಡಂಪಿಂಗ್ದು ಇದೆಲ್ಲ ಏನಿದ್ರು ಒಂದು ಪಾಲಿಸೀಸ್ ಕ್ರಿಯೇಟ್ ಆಗಬೇಕು. ಸುಮ್ಮನೆ ಏನೋ ಅವ್ರ ಬಡ ದೇಶ, ಅವ್ರಿಗೆ ದುಡ್ಡು ಬೇಕು, ನಾವು ಏನು ಹೇಳಿದ್ರು ಅವ್ರು ಕೇಳ್ತಾರೆ ಅಂತ ಅವ್ರನ್ನ ಅಡ್ವಾಂಟೇಜ್ ತೊಗೊಳ್ಬಾರ್ದು ಅನ್ನೋದು ಇದೊಂದು ಇಂಟೆನ್ಷನ್. In order to set right situations of economic inequality among the nations, UNO and all the advanced nations have to respond positively. India, as one of the emerging nations, is always voicing in favor of economic justice and equality in the family of nations. ನೋಡಿ, ಈ UN ಅದೆಲ್ಲ ಇದೆಯಲ್ಲ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆಲ್ಲ, ಇವರೆಲ್ಲ ಕೂಡ ಈ ರೀತಿ ಎಕನಾಮಿಕ್ ಇನ್ಇಕ್ವಾಲಿಟಿ ಕಮ್ಮಿ ಮಾಡೋಕ್ಕೆ ಏನು ಬೇಕು ಅದೆಲ್ಲ ಕೂಡ ಮಾಡಬೇಕು. ಮತ್ತು ಯಾವ್ಯಾವುದು ಅಡ್ವಾನ್ಸ್ಡ್ ನೇಷನ್ಸ್ ಇದೆ, ಈಗ ರಷ್ಯಾ ಇಲ್ಲ, ಅಮೇರಿಕಾ ಮತ್ತು ಜರ್ಮನಿ, ಬ್ರಿಟನ್, ಇವರೆಲ್ಲ ಕೂಡ ಈ ಬಡ ದೇಶಗಳಿಗೆ ಇಷ್ಟು ವರ್ಷ ಲೂಟಿ ಮಾಡಿದ್ವಲ್ವ ನಾವು, ಸೊ ಇನ್ ಟರ್ನ್ ಏನಾದರೂ ಕೊಡೋಣ ಅಂತ ಇವರು ಅವ್ರಿಗೆ ಪಾಸಿಟಿವ್ಲಿ ಹೆಲ್ಪ್ ಮಾಡಬೇಕು. ಸೊ ಈ ರೀತಿ ಇದಕ್ಕೆಲ್ಲ ಹೋರಾಟ ಮಾಡೋದರಲ್ಲಿ ತುಂಬ ಒಂದು ಮುಂದೆ ನಿಂತು ಹೋರಾಟ ಮಾಡೋದು ಇಂಡಿಯಾ ದೇಶ ಮಾತ್ರ. ಬೇರೆಯವರೆಲ್ಲ ಸುಮ್ಮನೆ ಹೇಳ್ತಾರೆ, ಸರಿ ಬಿಡು ಅಂತ ಏನೋ ಒಂದು ಮಾಡ್ತಾರೆ. ಆದರೆ ಇಂಡಿಯಾದವರು ಈ ಸೋಷಿಯಲ್ ಇನ್ಇಕ್ವಾಲಿಟಿ ತಡಿಬೇಕು ಅಂತ ತುಂಬ ಹೋರಾಟ ಕೂಡ ಮಾಡ್ತಾರೆ. ಈಗ ನಾವು 3 ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಸ್ ಮಾಡಾಯಿತು. ಈಗ 4ನೇ ಪ್ರಾಬ್ಲಮ್ ಟೆರರಿಸಮ್, ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಆಗಿರ್ತೀರ ಈ ಒಂದು ಕಾನ್ಸೆಪ್ಟ್ ಬಗ್ಗೆ. ಟೆರರಿಸಮ್ ಅಂದರೆ ಏನು, ಜನಗಳಿಗೆ ಭಯ ಹುಟ್ಟಿಸೋವಂಥದ್ದು. ಸೊ ಭಯೋತ್ಪಾದನೆ ಅಂತ ಏನು ಕರಿತೀವಿ ಅದು. ಟೆರರಿಸಮ್ ಮೀನ್ಸ್ ದಿ ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಟೆರರ್ ಆ್ಯಸ್ ಎ ಮೀನ್ಸ್ ಆಫ್ ಕೋಯರ್ಷನ್. ನೋಡಿ, ಟೆರರಿಸಮ್ ಅಂದ್ರೇನು, ಈಗ ನನಗೆ ಬೇಕಾಗಿರೋಂಥ ಏನೋ ಒಂದು ಕೆಲಸ ಮಾಡಿಸ್ಕೊಳ್ಳೋದಿರ್ಬೋದು, ಅಥವಾ ನನಗೆ ಬೇಕಾಗಿರೋ ಥರ ಸಿಸ್ಟಮ್ನ ಕ್ರಿಯೇಟ್ ಮಾಡೋದಕ್ಕೆ ಭಯನ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಟೆರರ್. ಇಟ್ ರೆಫರ್ಸ್ ಟು ದೋಸ್ ವೈಲೆಂಟ್ ಆ್ಯಕ್ಟ್ಸ್ ವಿಚ್ ಆರ್ ಇಂಟೆಂಟೆಡ್ ಟು ಕ್ರಿಯೇಟ್ ಫಿಯರ್. ಸೊ ಏನು ಇದಂತ ಹೇಳಿದ್ರೆ, ಈಗ ಜನಗಳಿಗೆ ಭಯ ಹುಟ್ಸೋಕ್ಕೆ ಅಂತ, ಇಂಡಿಯನ್ಸ್ಗೆ ಭಯ ಹುಟ್ಸೋಕ್ಕೆ ಅಂತ ಪಾಕಿಸ್ತಾನವರು ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು, ಹೈಜಾಕಿಂಗ್ ಮಾಡೋದು ಮಾಡ್ತಾರಲ್ಲ, ಅದನ್ನು ನಾವು ಟೆರರಿಸಮ್ ಅಂಡರ್ಗೆ ತರಬಹುದು. ಸಚ್ ಆ್ಯಕ್ಟ್ಸ್ ಆರ್ ಬೇಸ್ಡ್ ಆನ್ ರಿಲಿಜಿಯಸ್, ಪೊಲಿಟಿಕಲ್, ಐಡಿಯಾಲಜಿಕಲ್ ಗೋಲ್ ಕಾಸಿಂಗ್ ಹೆವಿ ಡ್ಯಾಮೇಜ್ ಟು ಮೆನ್ ಆ್ಯಂಡ್ ಮೆಟೀರಿಯಲ್ಸ್. ಸೊ ಈ ಎಲ್ಲ ಒಂದು ವೈಲೆನ್ಸ್ ಇದೆಲ್ಲ ನಡೆಯುತ್ತಲ್ಲ, ಇದು ರಿಲಿಜಿಯಸ್ ಬೇಸ್ಡ್ ಕೂಡ ಆಗಿರ್ಬೋದು, ಹಿಂದೂ ಅಂತ, ಮುಸ್ಲಿಮ್ ಅಂತ, ಈ ರೀತಿ ಪೊಲಿಟಿಕಲ್ ಆಗಿರ್ಬೋದು, ಮಾರ್ಕ್ಸಿಸ್ಟ್ಸ್ ಅಂತ ಇರ್ಬೋದು, ಅಥವಾ ಕಮ್ಯುನಿಸ್ಟ್ಸ್ ಅಂತ ಇರ್ಬೋದು, ಅಥವಾ ಡೆಮೊಕ್ರಾಟ್ಸ್ ಅಂತ ಇರ್ಬೋದು, ಈ ರೀತಿ ಅವರ ಒಂದು ಐಡಿಯಾಲಜಿಕಲ್ ಥಿಂಕಿಂಗ್ ಏನಿದೆ ಅದಕ್ಕೋಸ್ಕರ ಅವರು ಮಾಡ್ತಾ ಇರ್ತಾರೆ. ಇದರಿಂದ ಜನಗಳಿಗೂ ಮತ್ತು ಮೆಟೀರಿಯಲ್ಸ್ಗೂ ತುಂಬ ಡ್ಯಾಮೇಜ್ ಕೂಡ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್, ಟೆರರಿಸಮ್ ಕ್ರಿಯೇಟ್ಸ್ ಹೆವಿ ಸೈಕಲಾಜಿಕಲ್ ಇಂಪ್ಯಾಕ್ಟ್. ನೋಡಿ, ಇದ್ರ ಜೊತೆಗೆ ಟೆರರಿಸಮ್ ಬರೀ ಏನೋ ಜನಗಳಿಗೆ ಪ್ರಾಣ ಹೋಗುವಂಥದ್ದು, ಅಥವಾ ಏಟಾಗುವಂಥದ್ದು, ಅಥವಾ ಆಸ್ತಿ ನಷ್ಟ ಆಗೋದು, ಇಷ್ಟು ಮಾತ್ರ ಅಲ್ಲ, ಒಂದು ಜನಗಳ ಮೈಂಡಲ್ಲೂ ಕೂಡ ಒಂದು ಭಯ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮತ್ತು ಇದೊಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಏನಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಭಯದಲ್ಲೇ ಇವರು ಜೀವನ ಮಾಡ್ತಾರೆ. ಇಟ್ ಕಾಸಸ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಸಿವಿಲೈಸ್ಡ್ ಸೊಸೈಟಿ ಆ್ಯಂಡ್ ಗವರ್ಮೆಂಟ್ಸ್. ಇದರಿಂದ ಸಿವಿಲೈಸ್ಡ್ ಸೊಸೈಟಿಗೆ ತುಂಬ ನೆಗೆಟಿವ್ಲಿ ಇದು ಅಫೆಕ್ಟ್ ಮಾಡುತ್ತೆ. ಟೆರರಿಸಮ್ ಈಸ್ ಎ ಪೊಲಿಟಿಕಲ್ ಟ್ಯಾಕ್ಟಿಕ್ ವಿಚ್ ಕ್ರಿಯೇಟ್ಸ್ ಫಿಯರ್ ಕಾಂಪ್ಲೆಕ್ಸಿಟೀಸ್ ಆ್ಯಂಡ್ ಗ್ಲೋರಿಫೈಸ್ ದಿ ಐಡಿಯಾಲಜಿ ಆಫ್ ಟೆರರಿಸ್ಟ್ ಆರ್ಗನೈಸೇಷನ್. ಸೊ ಇದೊಂದು ಪೊಲಿಟಿಕಲ್ ಟ್ಯಾಕ್ಟಿಕ್. ಇದು ಏನಂತ ಹೇಳಿದ್ರೆ, ಒಂದು ಜನಗಳಲ್ಲಿ ಭಯ ಹುಟ್ಟಿಸ್ಬಿಟ್ಟು, ಮತ್ತು ಈ ಯಾರ್ಯಾರು ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಐಡಿಯಾಲಜಿನ ಒಪ್ಕೊಂಡಿರ್ತಾರೆ ಅವ್ರಿಗೆ ಆ ಒಂದು ಆರ್ಗನೈಸೇಷನ್ ಗ್ಲೋರಿನ ತೋರಿಸೋದಾಗಿರುತ್ತೆ. ಸಚ್ ಆ್ಯಕ್ಟ್ಸ್ ಆಫ್ ಆರ್ಗನೈಸ್ಡ್ ವೈಲೆನ್ಸ್ ಆರ್ ಫುಲ್ಲಿ ಅನ್ಲಾಫುಲ್ ಆ್ಯಂಡ್ ಆ್ಯಂಟಿ ಸೋಷಿಯಲ್ ಇನ್ ನೇಚರ್. ಸೊ ಈ ರೀತಿ ಏನು ಆರ್ಗನೈಸ್ಡ್ ವೈಲೆನ್ಸ್ ನಡೆಯುತ್ತೆ ಇದು ಅನ್ಲಾಫುಲ್, ಅಂದರೆ ಲಾಗೆ ವ್ಯತಿರೇಕವಾಗಿದ್ದು ಮತ್ತು ಜನಗಳಿಗೂ ಕೂಡ ವ್ಯತಿರೇಕವಾದದ್ದು. ಇದು ಆ್ಯಂಟಿ ಸೋಷಿಯಲ್. ದಿ ಕೊಲ್ಯಾಪ್ಸ್ ಆಫ್ ದಿ ವರ್ಲ್ಡ್ ಟ್ರೇಡ್ ಸೆಂಟರ್ ಇನ್ 2001, series of blasts in UK, Iran, India, Pakistan, Afghanistan, Indonesia, etc. show the alarming magnitude of global level terrorism. ಸೊ ನಾವು ಏನು ನೋಡ್ಬೋದು ಅಂತ ಹೇಳಿದ್ರೆ, 2001ನಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅನ್ನೋದೊಂದು ಬಿದ್ದೋಗುತ್ತೆ. ಮತ್ತು ಇಂಡಿಯಾದಲ್ಲಿರ್ಬೋದು, ಇರಾನ್, UK, ಪಾಕಿಸ್ತಾನ್, ಈ ಎಲ್ಲ ಕಡೆ ಅವಾಗವಾಗ ಬ್ಲಾಸ್ಟ್ಗಳಾಗೋದು, ಶೂಟಿಂಗ್ಸ್ ನಡೆಯೋದು, ಇವೆಲ್ಲ ನಡೀತಾ ಇರುತ್ತೆ. ಇದನ್ನೆಲ್ಲ ನೋಡಿದ್ರೆ ನಮಗೆ
ಒಂದು ಟೆರರಿಸಮ್ ಅನ್ನೋದು ಎಷ್ಟು ಗ್ಲೋಬಲ್ ಲೆವೆಲ್ಗೆ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಟೆರರಿಸಮ್ ಮೈಟ್ ಹ್ಯಾವ್ ಫ್ಯೂಲ್ಡ್ ಬೈ ರಿಲಿಜಿಯಸ್ ಫಂಡಮೆಂಟಲಿಸಮ್, ಸಪರೇಟಿಸ್ಟ್ ಐಡಿಯಾಲಜೀಸ್, ಲೆಫ್ಟಿಸ್ಟ್ ಥಾಟ್ಸ್, ಲಿಬರೇಷನ್ ಮೋಟಿವ್ಸ್, ರೇಷಿಯಲಿಸಮ್ ಎಕ್ಸೆಟ್ರಾ. ಈಗ ನಾವೇನು ಅಂದ್ಕೊತೀವಿ, ಟೆರರಿಸಮ್ ಅಂದರೆ ಬರೀ ಅದೇನೋ ರಿಲಿಜಿಯಸ್ ಇದು ಮಾತ್ರ ಆ್ಯಂಗಲ್ ಮಾತ್ರ ಇರುತ್ತೆ ಅಂತ. ಆದರೆ ಹೌದು, ಮೋಸ್ಟ್ ಆಫ್ ದಿ ಟೆರರಿಸಮ್ ಎಲ್ಲ ರಿಲಿಜಿಯಸ್ ಇದಕ್ಕೆ ನಡೆದ್ರೂ ಕೂಡ ಸುಮಾರು ಟೆರರಿಸಮ್ ಎಲ್ಲ ಕೂಡ ಬೇರೆ ಬೇರೆ ಕಾರಣಗಳು ಕೂಡ ನಡೆಯುತ್ತೆ. ಫಂಡಮೆಂಟಲಿಸಮ್, ಸಪ್ರೇಟಿಸ್ಟ್ ಐಡಿಯಾಲಜಿ, ಲೆಫ್ಟಿಸ್ಟ್ ಥಾಟ್ಸ್, ಇವೆಲ್ಲ ನಾವು ರೆವಲ್ಯೂಷನ್ ಇವೆಲ್ಲ ಏನು ನೋಡ್ತೀವಿ ಅವೆಲ್ಲ ಕೂಡ. ಈಗ ಆಫ್ರಿಕಾ ಕಡೆ ಎಲ್ಲ ಎಷ್ಟೊಂದು ಕಡೆ ಹೋಗಿ ನೋಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ರೇಷಿಯಲ್ ಇದಕ್ಕೋಸ್ಕರ ಕೂಡ ಟೆರರಿಸಮ್ ಮಾಡ್ತಾರೆ. ಓಕೆ, ಈವನ್ ಎ ಸ್ಟೇಟ್ ಕ್ಯಾನ್ ಸ್ಪಾನ್ಸರ್ ಟೆರರಿಸಮ್ ಬೈ ಫಂಡಿಂಗ್ ಟೆರರಿಸ್ಟ್ ಆರ್ಗನೈಸೇಷನ್. ನೋಡಿ, ಎಷ್ಟೋ ಸರಿ ಏನಾಗುತ್ತೆ, ಯಾವುದಾದ್ರು ಸ್ಟೇಟ್ ಅಂದರೆ ಇಲ್ಲಿ ದೇಶ ಅಂತ ಅಂದ್ಕೊಳ್ಳಿ. ಸ್ಟೇಟ್ ಅಂದರೆ ಕರ್ನಾಟಕ, ತಮಿಳುನಾಡು ಈ ಥರ ಅಲ್ಲ. ಸ್ಟೇಟ್ ಅಂದರೆ ಆ್ಯಕ್ಚುಲಿ ಅದರ ಮೀನಿಂಗು ದೇಶ ಅಂತ ಅರ್ಥ. ಸೊ ಈ ಥರ ದೇಶಗಳು ಕೂಡ ಟೆರರಿಸಮ್ನ ಫಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಅವರು ಇವರೇನು ಮಾಡ್ತಾರೆ, ಇಂಡಿಯಾದಲ್ಲೆಲ್ಲ ಟೆರರಿಸಮ್ ಮಾಡೋದಕ್ಕೆಲ್ಲ ದುಡ್ಡು ಕಾಸು ಸಪೋರ್ಟ್ ಮಾಡೋದು, ವೆಪನ್ಸ್ ಕೊಡೋದು, ಇವೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಈ ಥರ ಕೂಡ ಕೆಲವು ಸ್ಟೇಟ್ ಆ್ಯಕ್ಟರ್ಸ್ ಕೂಡ ಇರ್ತಾರೆ. ಇಟ್ ಮೇ ಬಿ ಏಮ್ಡ್ ಎಟ್ ಸಿವಿಲಿಯನ್ಸ್, ಆರ್ಮ್ಡ್ ಪರ್ಸನಲ್ ಆ್ಯಂಡ್ ಲಿಂಗ್ವಿಸ್ಟಿಕ್, ರಿಲಿಜಿಯಸ್, ರೇಷಿಯಲ್ ಆರ್ ಎಥ್ನಿಕ್ ಗ್ರೂಪ್ಸ್ ಆಫ್ ಎ ಸ್ಟೇಟ್. ಸೊ ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಯಾರನ್ನ ಏಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾರೆ ಅಂದರೆ ಕೆಲವು ಸಿವಿಲಿಯನ್ಸ್ನ, ಅಂದರೆ ಈ ದೇಶದ ಜನ, ಇಂಡಿಯಾ ಜನ ಸುತ್ತೋಗ್ಬೇಕು ಅಂತ ಬೇಕಾದರೂ ಕೂಡ ಇವರು ಬಾಂಬ್ ಬ್ಲಾಸ್ಟ್ಗಳು ಮಾಡ್ಬೋದು. ಅಥವಾ ಆರ್ಮ್ಡ್ ಪರ್ಸನಲ್ಸ್ ಮೇಲೆ, ಅಂದರೆ ಆರ್ಮಿ ಮೇಲೋ ಪೊಲೀಸವ್ರ ಮೇಲೆ ಕೂಡ ಅಟ್ಯಾಕ್ ಮಾಡ್ಬೋದು. ಅಥವಾ ಕೆಲವು ಕಡೆ ಹೋದ್ವಿ ಅಂದರೆ ಲಿಂಗ್ವಿಸ್ಟಿಕ್ ಬೇಸಸ್ ಮೇಲೂ ಕೂಡ ಅಟ್ಯಾಕ್ಸ್ ಆಗ್ಬೋದು. ಅಂದರೆ ಇವರು ಈ ಬೇರೆ ಭಾಷೆಯವರು ಅನ್ನೋ ಥರ, ಈ ಕೆಲವು ಬೇರೆ ರಿಲಿಜನ್ ಅವ್ರ ಮೇಲೆ ಅಟ್ಯಾಕ್ ಆಗೋದು ಅಂತ, ಅಥವಾ ಬೇರೆ ಒಂದು ಎಥ್ನಿಕ್ ಗ್ರೂಪ್ ಮೇಲೆ ಅಟ್ಯಾಕ್ ಆಗೋದು, ಈ ಥರ ಸುಮಾರು ಕಾರಣಗಳು ಇರುತ್ತೆ. ಟೆರರಿಸ್ಟ್ ಆ್ಯಕ್ಟ್ ಆರ್ ಆಫ್ಟನ್ ಟಾರ್ಗೆಟೆಡ್ ಟು ಮ್ಯಾಕ್ಸಿಮೈಸ್ ಫಿಯರ್ ಆ್ಯಂಡ್ ಪಬ್ಲಿಸಿಟಿ. ನೋಡಿ, ಟೆರರಿಸ್ಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಜನನ ಸಾಯಿಸೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಇವರು ಒಂದು ಪಬ್ಲಿಸಿಟಿಗೆ ಯೂಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲ ಜನಗಳಿಗೂ ಭಯ ಆಗಬೇಕು, ಎಲ್ಲೂ ಓಡಾಡೋದಕ್ಕೂ ಇವರು ಧೈರ್ಯ ಪಡಬಾರ್ದು, ಆ ಥರ ಒಂದು ಇರುತ್ತೆ. ಯೂಶ್ವಲಿ ಯೂಸಿಂಗ್ ಎಕ್ಸ್ಪ್ಲೋಸಿವ್ಸ್ ಆರ್ ಪಾಯ್ಸನ್ ಫಾರ್ ಮಾಸ್ ಡಿಸ್ಟ್ರಕ್ಷನ್. ಸೊ ಇವ್ರು ಯೂಶ್ವಲಿ ಏನು ಮಾಡ್ತಾರೆ, ಈ ತುಂಬ ಈ ಬಾಂಬ್ಗಳು ಯೂಸ್ ಮಾಡೋವಂಥದ್ದು, ಎಕ್ಸ್ಪ್ಲೋಸಿವ್ಸು ಮತ್ತು ಪಾಯ್ಸನ್ ಕೂಡ, ಒಂದು ಪಾಯ್ಸನ್ ಗ್ಯಾಸ್ ಈ ಥರದ್ದು ಕೂಡ ಯೂಸ್ ಮಾಡ್ತಾರೆ. ಟೆರರಿಸ್ಟ್ ಆರ್ಗನೈಸೇಷನ್ಸ್ ಯೂಶ್ವಲಿ ಪ್ಲ್ಯಾನ್ ಅಟ್ಯಾಕ್ಸ್ ಮೆಥಾಡಿಕಲಿ ಇನ್ ಅಡ್ವಾನ್ಸ್. ನೋಡಿ, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳೆಲ್ಲ ಏನಿದೆ, ಈಗ ಅಲ್ ಖೈದಾ ಇವೆಲ್ಲ ಹೇಳ್ತೀವಲ್ಲ, ಇವರೇನು ಮಾಡ್ತಾರೆ ಅಂದರೆ ಈ ಅಟ್ಯಾಕ್ಗಳನ್ನ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಈ ಥರನೇ ಮಾಡಬೇಕು ಅಂತ. ದೇ ಟ್ರೈನ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಈವನ್ ಪ್ಲ್ಯಾಂಟ್ ಸೀಕ್ರೆಟ್ ಏಜೆಂಟ್ಸ್, ರೈಸ್ ಫಂಡ್ಸ್ ಫ್ರಮ್ ಸಪೋರ್ಟರ್ಸ್ ಎಕ್ಸೆಟ್ರಾ. ಈ ಆರ್ಗನೈಸೇಷನ್ಗಳು ಏನು ಮಾಡುತ್ತೆ ಅಂದರೆ ಇವರ ಒಂದು ಪಾರ್ಟಿಸಿಪೆಂಟ್ಸ್ ಏನಿರ್ತಾರೆ, ಅಂದರೆ ಇವಾಗ ಬಾಂಬ್ ಬಿಡೋವಂಥವ್ರು, ಅವ್ರಿಗೆಲ್ಲ ಟ್ರೈನಿಂಗ್ಗಳು ಕೊಡ್ತಾರೆ ಮತ್ತು ಸೀಕ್ರೆಟ್ ಏಜೆಂಟ್ಗಳನ್ನ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಗೌರ್ಮೆಂಟಲ್ಲಿ ಎಲ್ಲರೂ ಕೆಲಸ ಮಾಡೋದಕ್ಕೆ, ಮತ್ತು ಇನ್ನೊಂದು ಯಾವುದೋ ಆಫೀಸ್ ಮುಂದೆ ಒಂದು ಅಂಗಡಿ ಥರನೋ ಏನೋ ಒಂದು ಮಾಡಿಕೊಂಡು ಅಲ್ಲಿಂದ ಆಫೀಸಲ್ಲಿ ಏನು ನಡೆಯುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ಇನ್ಫಾರ್ಮೇಷನ್ ಇಸ್ಕೊಳ್ಳೋಕ್ಕೆ ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ ಇವರು. ಮತ್ತು ಇವರ ಸಪೋರ್ಟರ್ಸ್ ಏನಿರ್ತಾರೆ, ಈ ಆರ್ಗನೈಸೇಷನ್ ಸಿಂಪತೈಸರ್ಸು, ಅವರಿಂದ ಅಮೌಂಟ್ಗಳು ಕೂಡ ಇವರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಮಾಡರ್ನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಮೀನ್ಸ್ ಆರ್ ಯೂಸ್ಡ್ ಬೈ ಟೆರರಿಸ್ಟ್ಸ್. ಈ ಟೆರರಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಮಾಡರ್ನ್ ಸಿಸ್ಟಮ್ನೆಲ್ಲ ಯೂಸ್ ಮಾಡ್ತಾರೆ, ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಅಂದರೆ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಮಾಡರ್ನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಟ್ರೈನ್ಗಳು, ಬಸ್ಗಳು, ಫ್ಲೈಟ್ಗಳು ಈ ರೀತಿ. ಮತ್ತು ಟೆಲಿಕಮ್ಯುನಿಕೇಷನ್, ಇವ್ರ ಹತ್ರನೂ ಕೂಡ ಈ ಸ್ಯಾಟಲೈಟ್ ಫೋನ್ಸ್ಗಳೆಲ್ಲ ಇರುತ್ತೆ, ಮತ್ತು ಮೊಬೈಲ್ ಫೋನ್ಸು ಮತ್ತು ಇಂಟರ್ನೆಟ್ಟಲ್ಲಿ ಇವರು ಮಾತಾಡ್ಕೊಳ್ಳೋದು, ಇವೆಲ್ಲ ಕೂಡ ಮಾಡ್ತಾ ಇರ್ತಾರೆ. ದೇ ಆರ್ ಇಂಟೆಂಡೆಡ್ ಟು ಗೇನ್ ಮಾಸ್ ಪಬ್ಲಿಸಿಟಿ ಫಾರ್ ದರ್ ಸೆಟ್ ಗೋಲ್ಸ್ ಆ್ಯಂಡ್ ಆರ್ಗನೈಸೇಷನ್. ಸೊ ಇವ್ರು ಏನಕ್ಕೆ ಇವೆಲ್ಲ ಮಾಡ್ತಾರೆ ಅಂದರೆ ಇವರಿಗೆ ಪಬ್ಲಿಸಿಟಿ ಸಿಗಬೇಕು. ಅಂದರೆ ಎಲ್ಲ ಜನಗಳಿಗೂ ಇಂಥ ಒಂದು ಆರ್ಗನೈಸೇಷನ್ ಇದೆ, ಇಂಥ ಆರ್ಗನೈಸೇಷನ್ ಅವ್ರು ಈ ಥರ ಮಾಡಿದ್ರು ಅಂತ ಪಬ್ಲಿಸಿಟಿ ಸಿಗಬೇಕು. ಆಗ ಆ ಪಬ್ಲಿಸಿಟಿ ಯೂಸ್ ಮಾಡ್ಕೊಂಡು ಇವರು ಇನ್ನೂ ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಆ ರೀತಿ ಅದು. ರೋಡ್ ಟ್ರಾನ್ಸ್ಪೋರ್ಟ್, ರೈಲ್ವೇಸ್, ಏರ್ಪ್ಲೇನ್, ಗವರ್ಮೆಂಟ್ ಆಫೀಸಸ್, ಹೈಲಿ ಪಾಪ್ಯುಲೇಟೆಡ್ ಏರಿಯಾಸ್, ಮಾರ್ಕೆಟ್ ಪ್ಲೇಸಸ್ ಆರ್ ಸಮ್ ಆಫ್ ದಿ ವಲ್ನರಬಲ್ ಟಾರ್ಗೆಟ್ಸ್ ಆಫ್ ಟೆರರಿಸಮ್. ನೋಡಿ, ಟೆರರಿಸ್ಟ್ಗಳು ತುಂಬ ಯಾವ ಏರಿಯಾನ ಟಾರ್ಗೆಟ್ ಮಾಡ್ತಾರೆ ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್, ಬಸ್ಗಳಿರ್ಬೋದು, ಟ್ರೈನ್ಗಳಿರ್ಬೋದು, ಏರೋಪ್ಲೇನ್, ಗೌರ್ಮೆಂಟ್ ಆಫೀಸ್, ಇಂಥ ಕಡೆನೇ ಇವರು ಟಾರ್ಗೆಟ್ ಮಾಡೋವಂಥದ್ದು. ಪ್ರೊಪಗ್ಯಾಂಡಾ ಈಸ್ ನಾರ್ಮಲಿ ಅಕಂಪನಿಡ್ ವಿತ್ ಟೆರರಿಸಮ್. ನೋಡಿ, ಟೆರರಿಸಮ್ ಜೊತೆ ಒಂದು ಪ್ರೊಪಗ್ಯಾಂಡಾ ಕೂಡ ಬಂದಿರುತ್ತೆ. ಅಂದರೆ ನಾವೆಲ್ಲ ಒಳ್ಳೆಯವರು, ನೀವು ಹಿಂಗೆ ಮಾಡ್ತಾಯಿದ್ರೆ ಅದಕ್ಕೆ ನಾವು ಗೌರ್ಮೆಂಟ್ ವಿರುದ್ಧ ಈ ಥರ ಹೋರಾಟ ಮಾಡ್ತಾಯಿದ್ದೀವಿ, ಈ ಟೈಪಲ್ಲೇ ಆದಷ್ಟು ಇರುತ್ತೆ. ಆದರೆ ಅದೆಲ್ಲ ಮಿಸ್ಲೀಡಿಂಗ್, ಅದು ತಪ್ಪು. ಮೇಯ್ನ್ ಇವ್ರ ಇಂಟೆನ್ಷನ್ ಇಷ್ಟೇ, ಜನಗಳಿಗೆ ತೊಂದರೆ ಕೊಡಬೇಕು ಅಂತ.
ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಅನ್ಕನ್ವೆನ್ಷನಲ್ ವಾರ್ಫೇರ್. ಇದು ಒಂಥರ ಅನ್ಕನ್ವೆನ್ಷನಲ್ ವಾರ್ಫೇರ್, ಅಂದರೆ ಡೈರೆಕ್ಟಾಗಿ ಯುದ್ಧ ಮಾಡಲ್ಲ, ಬಚ್ಚಿಟ್ಕೊಂಡು ಯುದ್ಧ ಮಾಡ್ತಾರಲ್ಲ ಆ ರೀತಿ ಒಂದು ಇದು. ಸೂಸೈಡಲ್ ಅಟ್ಯಾಕ್ಸ್, ಐಜಾಕಿಂಗ್, ಗನ್ ಬ್ಯಾಟಲ್ಸ್, ಬಾಂಬಿಂಗ್, ಕೀಪಿಂಗ್ ದಿ ಟಾರ್ಗೆಟೆಡ್ ಪರ್ಸನ್ಸ್ ಆರ್ ಇನ್ನೋಸೆಂಟ್ಸ್ ಆಸ್ ಹಾಸ್ಟೇಜಸ್ ಆರ್ ಸಮ್ ಆಫ್ ದಿ ಈನಿಯಸ್ ಟೆಕ್ನಿಕ್ ಆಫ್ ಟೆರರಿಸ್ಟ್. ಟೆರರಿಸ್ಟ್ಗಳು ಏನು ಮಾಡ್ತಾರೆ, ಸೂಸೈಡ್ ಅಟ್ಯಾಕ್ಗಳು ಮಾಡ್ತಾರೆ, ಯಾವುದಾದ್ರು ಒಂದು ಬಸ್ನೋ ಅಥವಾ ಟ್ರೈನ್ನೋ ಹೈಜಾಕ್ ಮಾಡ್ಕೊಳ್ಳೋದು ಮಾಡ್ತಾರೆ, ಗನ್ ಬ್ಯಾಟಲ್ಸ್ ಅಂದರೆ ಗನ್ಸಲ್ಲಿ ಶೂಟ್ ಮಾಡೋದು ಮಾಡ್ತಾರೆ, ಬಾಂಬ್ ಬಿಡೋದು ಮಾಡ್ತಾರೆ, ಮತ್ತು ಜನಗಳನ್ನ ಕಿಡ್ನಾಪ್ ಮಾಡಿ ಹಾಸ್ಟೇಜಾಗಿ ಇಟ್ಕೊಂಡು ನಮ್ಮವರು ಇಂಥವ್ರನ್ನ ರಿಲೀಸ್ ಮಾಡಿರಿ ಅಂತ ಹೇಳೋದು, ಇವೆಲ್ಲ ಕೂಡ ನಡೆಯುತ್ತೆ. ಇಂಡಿಯಾ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದಿ ಸಾಫ್ಟ್ ಬೇಸಸ್ ಫಾರ್ ಟೆರರಿಸ್ಟ್ಸ್. ನೋಡಿರಿ, ಇಂಡಿಯಾ ಸಾಫ್ಟ್ ಟಾರ್ಗೆಟ್ ಥರ, ಅಂದರೆ ಈಸಿಯಾಗಿ ಇಂಡಿಯಾದಲ್ಲಿ ಟೆರರಿಸಮ್ ಮಾಡ್ಬೋದು ಅಂತ ಕೆಲವು ಟೆರರಿಸ್ಟ್ಗಳೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಕಾಶ್ಮೀರ್, ನಾಗಾಲ್ಯಾಂಡ್, ಮಿಜೋರಾಮ್, ಅಸ್ಸಾಂ ಎಕ್ಸೆಟ್ರಾ ಹ್ಯಾವ್ ಬೀನ್ ಚೂಸನ್ ಆಸ್ ದಿ ಟಾರ್ಗೆಟ್ಸ್ ಆಫ್ ಟೆರರಿಸಮ್ ಇನ್ ಅವರ್ ಕಂಟ್ರಿ. ನೋಡಿ, ನಮ್ಮ ದೇಶದಲ್ಲಿ ಟೆರರಿಸ್ಟ್ಗಳು ಬಾಂಬ್ ಬಿಡೋದಕ್ಕೆ, ಇದಕ್ಕೆಲ್ಲ ತೊಂದರೆ ಮಾಡೋದಕ್ಕೆ ತುಂಬ ಯಾವ ಜಾಗ ತಗೊಳ್ತಾರೆ, ಈ ಮೇಲೆ ಹೇಳಿದಂಥ ಜಾಗಗಳು. ಇವಿಷ್ಟು ಇದರಲ್ಲೇ ಜಾಸ್ತಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ನಡೆಯುವಂಥದ್ದು. ಟೆರರಿಸ್ಟ್ ಅಟ್ಯಾಕ್ಸ್ ಹ್ಯಾವ್ ಬೀನ್ ಪ್ಲೇಸ್ ಇನ್ ಮೆನಿ ಪ್ಲೇಸಸ್ ಲೈಕ್ ಆನ್ ತಾಜ್ ಮಹಲ್ ಹೋಟೆಲ್ ಆ್ಯಂಡ್ ರೈಲ್ವೆ ಸ್ಟೇಷನ್ಸ್ ಇನ್ ಮುಂಬೈ ಆನ್ 26 November 2007. ದಿ ಪಾರ್ಲಿಮೆಂಟ್ ಇನ್ ನ್ಯೂ ಡೆಲ್ಲಿ ಈಸ್ ಆಲ್ಸೋ ಇನ್ ಪ್ಲೇಸಸ್ ಇನ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಟೆರರಿಸ್ಟ್ ಅಟ್ಯಾಕ್ಗಳು ಇಂಡಿಯಾದಲ್ಲೂ ಕೂಡ ಸುಮಾರು ನಡೆದಿದೆ, ಚಿಕ್ಕ ಪುಟ್ಟವೂ ನಡೆದಿದೆ, ಮತ್ತು ತುಂಬ ದೊಡ್ಡ ಅಟ್ಯಾಕ್ಸ್ ಕೂಡ ನಡೆದಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ನೋಡಿದಂಥ ತುಂಬ ದೊಡ್ಡ ಟೆರರಿಸ್ಟ್ ಅಟ್ಯಾಕ್ ಯಾವುದು, 26/11 ಅಂತ ಏನು ಕರಿತೀವಿ, ಅಥವಾ 26 November 2007 ಆದಂಥ ಮುಂಬೈ ಅಟ್ಯಾಕ್ಸ್ ಅಂತ. ಇಲ್ಲಿ ತಾಜ್ ಹೋಟೆಲ್ ಅಂತ ಇದೆ, ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ರೈಲ್ವೆ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೂ ಅಟ್ಯಾಕ್ ಮಾಡೋಕ್ಕೆಲ್ಲ ನೋಡಿದ್ರು, ಈ ಥರ ಎಲ್ಲ ಆಗಿತ್ತು. ಮತ್ತು ಡೆಲ್ಲಿಯಲ್ಲೂ ಕೂಡ ಪಾರ್ಲಿಮೆಂಟ್ ಮೇಲೂ ಕೂಡ ಒಂದು ಸರಿ ಅಟ್ಯಾಕ್ ಮಾಡಿರ್ತಾರೆ, ಡೆಲ್ಲಿ ಪಾರ್ಲಿಮೆಂಟು ನಮ್ಮ ಎಂ ಪಿಗಳಿರೋವಂಥ ಜಾಗದಲ್ಲಿ ಆ ಥರ. ಮತ್ತು ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಬೋಧ್ಗಯ ಇಲ್ಲೆಲ್ಲ ಕೂಡ ಸುಮಾರು ಬಾಂಬ್ಗಳಿಡೋವಂಥ ಕೇಸ್ಗಳು ಕೂಡ ನಾವು ನೋಡಿದ್ದೀವಿ. ಈವನ್ ನಕ್ಸಲಿಸಮ್ ಆಸ್ ಕ್ರಿಯೇಟೆಡ್ ಹ್ಯಾವೋಕ್ ಬೈ ಫ್ಯಾನಿಂಗ್ ಟೆರರಿಸಮ್. ನೋಡಿ, ಇದ್ರ ಟೆರರಿಸಮ್ ಜೊತೆ ಇನ್ನೊಂದು ನಕ್ಸಲೈಟ್ಸ್ ಅಂತ ಬರ್ತಾರೆ, ನಕ್ಸಲಿಸಮ್ನ ಇದು ಮಾಡ್ತಾರೆ ಅವರು ಕೂಡ ಒಂದು ರೀತಿಯ ಟೆರರಿಸ್ಟ್ಗಳಂತಲೇ ನಾವು ಹೇಳ್ಬೋದು. ಅವರು ಯಾಕಂದರೆ ಮೆಥಡ್ ಇದನ್ನೇ ಯೂಸ್ ಮಾಡ್ತಾರೆ ಅವರು ಅಂತ. ನೈಬರಿಂಗ್ ಕಂಟ್ರೀಸ್ ಲೈಕ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ಹ್ಯಾವ್ ಬೀನ್ ಅಕ್ಯೂಸ್ಡ್ ಮೆನಿ ಎ ಟೈಮ್ ಫಾರ್ ದ ರೋಲ್ ಇನ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇನ್ ಅವರ್ ಕಂಟ್ರಿ. ನೋಡಿರಿ, ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನೋಡ್ತೀವಿ ನಮ್ಮ ದೇಶದಲ್ಲಿ, ಅದರಲ್ಲಿ 90% ಈ ಚೈನಾ ಇರ್ಬೋದು, ಇಲ್ಲ ಪಾಕಿಸ್ತಾನ ಇರ್ಬೋದು, ಅವರ ಸಪೋರ್ಟಲ್ಲೇ ನಡೆಯುವಂಥದ್ದು. ಅವರು ಇವ್ರಿಗೆ ಏನೇನು ಬೇಕು, ದುಡ್ಡು ಕಾಸು ಇದಿರ್ಬೋದು, ವೆಪನ್ಸ್ ಇರ್ಬೋದು, ಅದೆಲ್ಲ ಕೂಡ ಅವರು ಇವರಿಗೆ ಅರೇಂಜ್ ಮಾಡಿ ಕೊಡ್ತಾರೆ. ಇಂಡಿಯಾಸ್ ಪಾಲಿಸಿ ಈಸ್ ಟೋಟಲಿ ಅಗೇನ್ಸ್ಟ್ ಟೆರರಿಸಮ್ ಆಫ್ ಆಲ್ ಕೈಂಡ್ಸ್ ಇನ್ ಆ್ಯಂಡ್ ಅರೌಂಡ್ ಅವರ್ ನೇಷನ್. ನಮ್ಮ ಇಂಡಿಯಾದ ಪಾಲಿಸಿ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ಬೋದು, ನಮ್ಮ ಸುತ್ತಮುತ್ತ ಇರ್ಬೋದು, ಯಾವುದೇ ರೀತಿಯ ಟೆರರಿಸಮ್ಗೆ ನಾವು ಎನ್ಕರೇಜ್ಮೆಂಟ್ ಕೊಡಲ್ಲ. ಎಲ್ಲಾದರೂ ಟೆರರಿಸಮ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂದರೆ ಅದನ್ನು ನಾವು ಸಪ್ರೆಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅವರ್ ಸೆಂಟ್ರಲ್ ಗವರ್ನಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಗವರ್ನಮೆಂಟ್ಸ್ ಆರ್ ಕಂಟಿನ್ಯೂಸ್ಲಿ ವೆಂಚರಿಂಗ್ ಟು ಕಂಟ್ರೋಲ್ ಟೆರರಿಸಮ್ ಆ್ಯಂಡ್ ದೇರ್ ಬೈ ಪ್ರೊಟೆಕ್ಟ್ ಮೆನ್ ಆ್ಯಂಡ್ ಪ್ರಾಪರ್ಟಿ. ನೋಡಿರಿ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಈ ಟೆರರಿಸ್ಟ್ಗಳು ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮೊದಲೇ ಇವರು ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ಎಲಿಮಿನೇಟ್ ಮಾಡಿ ಏನು ಆಗದೆ ಇರೋ ಥರ ನೋಡ್ಕೊತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಇಲ್ಲಿ ಆಗ್ತಾ ಇರುತ್ತೆ, ಆದರೆ ಆಲ್ಮೋಸ್ಟ್ ಆಲು ತುಂಬ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆ್ಯಂಟಿ ಟೆರರಿಸ್ಟ್ ಫೋರ್ಸಸ್ ಆರ್ ಸೆಟಪ್ ಸ್ಪೆಷಲಿ ಟ್ರೈನ್ಡ್ ಟು ಕಾಂಬ್ಯಾಟ್ ಟೆರರಿಸಮ್. ಈ ಟೆರರಿಸ್ಟ್ಗಳು ಫೈಟ್ ಮಾಡೋಕ್ಕೆ ಅಂದ್ಬಿಟ್ಟು ATF ಅಂತ, ಆ್ಯಂಟಿ ಟೆರರಿಸ್ಟ್ ಫೋರ್ಸ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಅವ್ರು ಇದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಮೆನಿ ಎ ಟೈಮ್ ಅವರ್ ಡಿಫೆನ್ಸ್ ಫೋರ್ಸಸ್ ಆರ್ ಪ್ರೆಸ್ಡ್ ಇನ್ ಟು ಆ್ಯಕ್ಷನ್ ಟು ಥ್ರೋ ಔಟ್ ಟೆರರಿಸಮ್. ಕೆಲವು ಸರಿ ಏನಾಗ್ಬಿಡುತ್ತೆ ಅಂದರೆ, ಈ ಕಾಶ್ಮೀರ್ ವ್ಯಾಲಿ ಆ ಸೈಡೆಲ್ಲ ತುಂಬ ಜನ ಟೆರರಿಸ್ಟ್ಗಳು ಇನ್ಫಿಲ್ಟ್ರೇಟ್ ಆಗಿರ್ತಾರೆ, ಮತ್ತು ತುಂಬ ಜನ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಟೈಮಲ್ಲಿ ನಮ್ಮ ಡಿಫೆನ್ಸ್ ಫೋರ್ಸ್ ಅವರೇ ಅಥವಾ ನಮ್ಮ ಆರ್ಮಿಯವರೇ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಬಿಟ್ಟು ಆ ಟೆರರಿಸಮ್ನೆಲ್ಲ ಸಪ್ರೆಸ್ ಮಾಡ್ತಾರೆ. ಇಂಡಿಯಾ ಆಸ್ ಈವನ್ ಅಸಿಸ್ಟೆಡ್ ದಿ ನೈಬರಿಂಗ್ ಕಂಟ್ರೀಸ್ ಲೈಕ್ ಶ್ರೀಲಂಕಾ ಟು ರಿಸ್ಟ್ರೈನ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್. ನೋಡಿ, ಇಂಡಿಯಾ ಪಕ್ಕದಲ್ಲಿ ಒಂದು ಶ್ರೀಲಂಕಾ ಅಂತ ಒಂದು ದೇಶ ಇದೆಯಲ್ಲ, ಆ ದೇಶದಲ್ಲಿ ಒಂದು LTTE ಅಂತ ಕೂಡ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇತ್ತು. ಅವ್ರನ್ನ ಎಂಡ್ ಮಾಡೋಕ್ಕೆ ಶ್ರೀಲಂಕಾದವ್ರಿಗೆ ಇಂಡಿಯಾ ಕೂಡ ಸುಮಾರು ಸಪೋರ್ಟ್ನ ಮಾಡಿದೆ. ಆ್ಯಸ್ ಎ ಪೀಸ್ ಲವಿಂಗ್ ನೇಷನ್, ಇಂಡಿಯಾ ಈಸ್ ಅಗೇನ್ಸ್ಟ್ ಟೆರರಿಸಮ್. ನೋಡಿ, ಇಂಡಿಯಾ ಒಂದು ಪೀಸ್ ಲವಿಂಗ್ ನೇಷನ್, ಅಂದರೆ ಯಾರ ಹತ್ರ ಸುಮ್ಮನೆ ಜಗಳ ಮಾಡ್ಕೊಳ್ಳೋದೆಲ್ಲ ಬೇಡ, ನಾವು ಶಾಂತಿ ನೆಮ್ಮದಿಯಿಂದ ಜೀವನ ಮಾಡೋಣ, ಈ ರೀತಿ ದೇಶ ನಮ್ಮದು. ಅದಕ್ಕೆ ನಾವು ಟೆರರಿಸಮ್ ವಿರುದ್ಧವಾಗಿ ಕೂಡ ಇದ್ದೀವಿ. ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್ ಬ್ರಿಂಗ್ಸ್ ಹೋಮ್ ಒನ್ ಟ್ರೂತ್. Violence and terrorism have achieved little, whereas truth, non-violence, compassion and sacrifice have achieved a lot.
ನೋಡಿ, ಟೆರ್ರರಿಸಮ್ ಇವರೆಲ್ಲ ಅನ್ಕೊತಾರೆ, ನಾವೇನೋ ಟೆರ್ರರಿಸಮ್ ಮಾಡಿದ ತಕ್ಷಣ ಇಂಡಿಯಾದವ್ರು ನಮ್ಗೆ ಕಾಶ್ಮೀರ ಕೊಟ್ಬಿಡ್ತಾರೆ, ಅದು ಇದು ಏನಾದರೂ ಅಂದ್ಕೊಳ್ಬೋದು ಅವರು. ಆದರೆ ನಾವು ಹಳೆ ಕಾಲದ ಹಿಸ್ಟ್ರಿನ ನಾವು ಸ್ಟಡಿ ಮಾಡಿದ್ರೆ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಯಾವತ್ತೂ ಕೂಡ ವೈಲೆನ್ಸ್, ಟೆರ್ರರಿಸಮ್ ಇದೆಲ್ಲೂ ಅಚೀವ್ ಎಲ್ಲೂ ಒಳ್ಳೆಯದನ್ನು ಅಚೀವ್ ಮಾಡಿಲ್ಲ ಇವರು. ಎಲ್ಲೂ ಕೂಡ ಇವರೇನು ಸಾಧನೆ ಮಾಡಿಲ್ಲ. ಆದರೆ ನಿಜ ಇರ್ಬೋದು, ನಾನ್ ವೈಲೆನ್ಸು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋದು, ಈ ಥರ ಕ್ವಾಲಿಟೀಸ್ ಏನಿದೆ, ಪೀಸ್ಫುಲ್ ಕ್ವಾಲಿಟೀಸ್ ಅಂತ, ಇದರಿಂದನೇ ಒಂದು ದೇಶ ಚೆನ್ನಾಗಿರೋವಂಥದ್ದು ಮತ್ತು ಜನಗಳು ಕೂಡ ಚೆನ್ನಾಗಿರೋವಂಥದ್ದು. ದಿ ಅಸಾಸಿನೇಷನ್ಸ್ ಆಫ್ ಮಹಾತ್ಮ ಗಾಂಧೀಜಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಆ್ಯಂಡ್ ಇಂದಿರಾ ಗಾಂಧಿ ಡಿಡ್ ನಾಟ್ ಕ್ರಿಯೇಟ್ ನ್ಯೂ ಹಿಸ್ಟ್ರಿ. ನೋಡಿರಿ, ಈ ಟೆರ್ರರಿಸ್ಟ್ಗಳೆಲ್ಲ ಈಗ ಗಾಂಧೀಜಿ ಅವ್ರನ್ನ ಇರ್ಬೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಇವ್ರನ್ನೆಲ್ಲ ಸಾಯಿಸಿದ್ರಲ್ಲ, ಇದೆಲ್ಲ ಸಾಯಿಸಿದ್ರಿಂದ, ಅಥವಾ ರಾಜೀವ್ ಗಾಂಧಿ ಇರ್ಬೋದು, ಇವನ್ನೆಲ್ಲ ಸಾಯಿಸಿದ್ರಿಂದ ಅದೇನು ಹೊಸದೇನು ಚೇಂಜ್ ಮಾಡಲಿಲ್ಲ. ಆನ್ ದಿ ಕಾಂಟ್ರರಿ, ಬುದ್ಧ, ಮಹಾವೀರ, ಬಸವೇಶ್ವರ, ಗಾಂಧಿ, ಅಂಬೇಡ್ಕರ್ ಸ್ಪ್ರೆಡ್ ಎಂಥೂಸಿಯಾಸಮ್, ನ್ಯೂ ಲೈಟ್ ಆ್ಯಂಡ್ ಪೀಸ್ ಟು ದಿ ಹೋಲ್ ವರ್ಲ್ಡ್. ಆದರೆ ಇವ್ರನ್ನೆಲ್ಲ ಸಾಯಿಸಿದ್ರಿಂದ ಏನು ಇವ್ರಿಗೆ ಅಂದ್ಕೊಂಡಿದ್ದೇನೂ ಅಚೀವ್ ಆಗಲಿಲ್ಲ. ಆದರೆ ಇವರೆಲ್ಲ ಬದುಕಿದ್ರಿಂದ, ಈಗ ಬುದ್ಧ, ಮಹಾವೀರ, ಬಸವೇಶ್ವರ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಇದ್ದಿದ್ದರಿಂದ ಏನಾಯಿತು, ಇವರು ಜೀವನ ಮಾಡಿದ್ರಿಂದ ಇವರು ಪ್ರಪಂಚದ ಎಲ್ಲ ಕಡೆ ಕೂಡ ಇವರು ಒಂದು ಜ್ಞಾನನ ಇವರು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರು. ಇದರಿಂದ ಜನಗಳು ಕೂಡ ಉದ್ಧಾರ ಆದರು. ದಿ ಎಫೆಕ್ಟ್ಸ್ ಆಫ್ ಪೀಸ್ ಆ್ಯಂಡ್ ಕಂಪ್ಯಾಷನ್ ಆರ್ ಗ್ರೇಟರ್ ದೆನ್ ದೋಸ್ ಆಫ್ ವೈಲೆನ್ಸ್ ಆ್ಯಂಡ್ ಹೇಟ್ರೆಡ್. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಈ ನಾವು ವೈಲೆನ್ಸ್ ಮಾಡ್ತೀವಿ, ಟೆರ್ರರಿಸಮ್ ಮಾಡ್ತೀವಿ, ಬಾಂಬ್ ಇಡ್ತೀವಿ, ಅದೆಲ್ಲದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಒಳ್ಳೆತನದಿಂದ ಹೋಗಿ ಶಾಂತಿಯುತವಾಗಿ ಮಾಡಿದ್ರೆ ಎಲ್ಲ ಕೂಡ ಪರಿಹಾರ ಆಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ಇದಿಷ್ಟು ಈ ಒಂದು ಚಾಪ್ಟರ್. ಒಂದು ವೇಳೆ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ ವರ್ಲ್ಡ್ ಪ್ರಾಬ್ಲಮ್ಸಲ್ಲಿ, ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೇನೆ. ಓಕೆ, ಬಾಯ್.